ಅಂತ ನಮಗೆ ಗೊತ್ತಿಲ್ಲ, ಆದರೆ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಇದು ಎಲ್ಲ ಕಾರಾಗೃಹಗಳು ಏನಿದೆ ಈಗ ಊರು ನಡುವೆ ಆಗಿಬಿಟ್ಟಿದೆ. ಯಾವಾಗ ಸ್ಥಾಪನೆ ಆಗಿತ್ತು ಆ ಟೈಮ್ಗೆ ಊರು ಹೊರಗಡೆ ಇತ್ತು. ಈಗ ಬೆಳೆದ ಎಲ್ಲ ಕಡೆ ಬೆಳೆದು ಬಿಟ್ಟಿದೆ ಇದು ನಗರಗಳು. ಈ ಬೆಳಗಾವಿಯಲ್ಲಿ ಕೂಡ ಅಷ್ಟೇ ಇದೆ, ಇಲ್ಲಿ ಕೂಡ ಅಷ್ಟೇ ಇದೆ, ಬಳ್ಳಾರಿ ಕೂಡ ಅಷ್ಟೇ ಇದೆ, ಕಲಬುರಗಿ ಕೂಡ ಅಷ್ಟೇ ಇದೆ. ಎಲ್ಲ ನಗರ ಎಲ್ಲ ಸುತ್ತಮುತ್ತಲ ಮನೆಗಳು ಬಂದುಬಿಟ್ಟಿದೆ. ಈಗ ನಾವು ಪರಿಶೀಲನೆ ಮಾಡಬೇಕು ಅವ್ರಿಗೆ ಏನು ತೊಂದರೆ ಆಗ್ತಾಯಿದೆ, ಅದು ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ಇಲ್ಲಿ ಅವ್ರಿಗೆ ಸಿಗಬಾರ್ದು, ಅದು ಕೂಡ ನಾವು ನೋಡಬೇಕಾಗತ್ತೆ. ಸೊ ಅದು ಎರಡು ಪಕ್ಷ ನಾವು ನೋಡಿಕೊಂಡು ನಾವು ಕ್ರಮ ತಗೊಳ್ತೀವಿ. ಅಗ್ರಿಕಲ್ಚರ್ ಮಾಡ್ತಾರೆ ಸರ್. ಆಮೇಲೆ ಕೈದಿಗಳಿಗೆ ಚಹಾ ಕುಡಿಯೋಕ್ಕೆ ಕೊಡ್ತಾರೆ. ನಾನು ಕೂಡ ಅವ್ರಿಗೆ ಕೇಳಿದೆ ಅವ್ರೇನು ಕುಡಿತಾ ಇದ್ದಾರೆ. ಅವ್ರು ಹೇಳಿದ್ರು ಇಲ್ಲ, ನಾವು ಕೈದಿಗಳಿಗೆ ಚಹಾ ಕುಡಿಯೋಕ್ಕೆ ಕೊಡ್ತಾ ಇದ್ದೀವಿ. ಅವರು ಹೇಳಿದರೆ ಬಹುಶಃ ಅದು ಅವರು ಮಾಡ್ತಾರೆ. ಎಕ್ಸೆಸ್ ಇಲ್ಲಿ ಇಲ್ಲ, ಇಲ್ಲಿ ಎಕ್ಸೆಸ್ ಇಲ್ಲ, ಇಲ್ಲಿ ಕಮ್ಮಿ ಇದೆ. ಕೆಪಾಸಿಟಿಗಿಂತ ಇಲ್ಲಿ ಕಮ್ಮಿ ಇದೆ. ಎಕ್ಸೆಸ್ ಇರೋದು ಬ್ಯಾಂಗ್ಳೂರು ಜೈಲಿನಲ್ಲಿ ಎಕ್ಸೆಸ್ ಇರೋದು, ಗದಗ ಜೈಲಿನಲ್ಲಿ ಎಕ್ಸೆಸ್ ಇರೋದು, ಮ್ಯಾಂಗ್ಳೂರು ಜೈಲಿನಲ್ಲಿ ಎಕ್ಸೆಸ್ ಇರೋದು, ಕೋಲಾರ ಜೈಲಿನಲ್ಲಿ ಅಲ್ಲಿ ಇದೆ. ಇಲ್ಲಿ ಕಮ್ಮಿ ಇದೆ, ಬೆಳಗಾವಿನಲ್ಲಿ ಕೂಡ ಕಮ್ಮಿ ಇದೆ. ಅಲ್ಲಿ ಯಾವುದು ಸಿಗಬಾರ್ದು ಅವ್ರದ್ದು ಅದು ಆದಿ ಕರ್ತವ್ಯ ಇದೆ. ಅದು ಯಾರು ಫೇಲ್ ಆಗಿದೆ ಅವ್ರ ಮೇಲೆ ಸ್ಟ್ರಿಂಜೆಂಟ್ ಆ್ಯಕ್ಷನ್ ನಾವು ತಗೊಳ್ತೀವಿ. ಒಂದೂವರೆ ತಿಂಗಳ ಹಿಂದೆ ಆಗಿದೆ. ಎಫ್ ಐ ಆರ್ ಆಗಿದೆ ಆ ಕೇಸ್. ಅಲ್ಲ, ಇಷ್ಟು ಮಂದಿ ಮೇಲೆ ಯಾರು ಮಾಡಿದ್ರು ಅವ್ರ ಮೇಲೆ ಅದು ಆಗಿದೆ, ಎಫ್ ಐ ಆರ್ ಆಗಿದೆ. ಅಲ್ಲ, ನಾವು ನಮ್ಮ ಕೈಗೆ ಮೀರಿ ಏನಾದರೂ ನಮ್ಗೆ ಅನಿಸ್ತಿದ್ರೆ ಮತ್ತೆ ಎಲ್ಲ ಇನ್ನೂ ಅವ್ರಿಗೆ ಕಂಟ್ರೋಲ್ ಮಾಡೋದು ಕಷ್ಟ ಇದೆ, ಮತ್ತೆ ನಾವು ಮಾಡ್ತೀವಿ. ಕೈದಿಗಳದ್ದು ಟ್ರಾನ್ಸ್ಫರ್ ನಾವು ಮಾಡ್ತಾನೆ ಇರ್ತೀವಿ. ಆದರೆ ನಮಗೆ ಅನಿಸ್ತಿರ್ಕಿಲ್ಲ, ನಮ್ಮ ಕಂಟ್ರೋಲ್ಗೆ ಇರ್ತಾನೆ ನಾವು ಇಟ್ಕೊಳ್ತೀವಿ, ಇಲ್ಲ ಮತ್ತು ನಾವು ಬೇರೆ ಕಡೆ ಕಳಿಸ್ತೀವಿ. ಓಕೆ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.